ಎಲ್ KRS ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ಇವತ್ತು ನಾವು ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಗಿರಿನಗರದಲ್ಲಿದ್ದೀವಿ. ಗಿರಿನಗರದಲ್ಲಿ ಇರುವಂತಹ ಸಾಯಿಬಾಬಾ ದೇವಸ್ಥಾನದ ರಸ್ತೆಯಲ್ಲಿ ಏನು BWSSB ಅವರು ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದಾರೆ. ಏನು ಹಳೆ ಪೈಪ್ಗಳಿತ್ತು ಅದನ್ನೆಲ್ಲ ಅದು ಮೋಸ್ಟ್ಲಿ ಸುಮಾರು ವರ್ಷಗಳ ಹಿಂದಿಂದ ಆಗಿರೋದ್ರಿಂದ ಅದನ್ನು ತೆಗೆದು ಈಗ ಹೊಸ ಪೈಪ್ಗಳನ್ನು ಅಳವಡಿಸ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನೀವು ಯಾವ ಪೈಪ್ಗಳನ್ನು ಇವರು ಹಾಕ್ತಾ ಇದ್ದಾರೆ ಅಂತ. ಇದು ಇದೇನಂದ್ರೆ ಅರ್ಧಕ್ಕೆ ಲಿಂಕ್ ಕೊಡುವಂಥದ್ದು, ದೊಡ್ಡ ಪೈಪ್ ಹಾಕಿ ಅದ್ರ ಮಧ್ಯ ಈ ಥರದ್ದು ಸಣ್ಣ ಸಣ್ಣ ಪೈಪ್ಗಳನ್ನು ಹಾಕೊಂಡ್ಬರುವಂಥದ್ದು ಅಂತ ಇಲ್ಲಿರುವಂಥ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಹೇಳ್ತಾ ಇರುವಂಥದ್ದು. ಸುಮಾರು 2 ವರ್ಷಗಳ ಹಿಂದೆನೆ ಇಲ್ಲಿ ಈ ಪೈಪ್ಗಳನ್ನು ತಂದು ಬಿಸಾಕಿರುವಂಥದ್ದು. ಏನು ಕೆಲಸ ಪ್ರಾರಂಭ ಮಾಡ್ತೀವಿ ಅಂತೇಳಿ BWSSBಯ ಗುತ್ತಿಗೆದಾರ ಸುಮಾರು 2 ವರ್ಷಗಳ ಹಿಂದೆನೆ ಹಾಕಿರುವಂಥದ್ದು. ಇದು ನೋಡ್ಬೋದು ಪೈಪು ಯಾವ ರೀತಿಯಾಗಿ ಇದು ಇರೋದ್ರಲ್ಲಿ ಸುಮಾರಾಗಿದೆ. ಇಲ್ಲಿ ನೋಡಿ ಬರೋಣ, ಹೆಂಗೆ ತಿರುಗಿಸ್ ಒಂಚೂರು, ಇದನ್ನ ಒಂಚೂರು ತಿರುಗಿಸ್ರಿ. ಇದು ಯಾವ ರೀತಿಯಾಗಿ ಹಾಳಾಗಿದೆ ತಿರುಗಿಸೋಣ. ನೋಡ್ಬೋದು ನೀವು ಸುಮಾರು 2 ವರ್ಷಗಳಿಂದ ಇಲ್ಲಿ ಬಿದ್ದಿರುವಂಥ ಪೈಪ್ಗಳಿದು 4 ಇತ್ತು. ನಾನು ಕಳೆದ ಬಾರಿನೇ ಹೇಳಿದ್ದೆ ಯಾರಿಗೆ, ಇಲ್ಲಿನ AE ಕಾರ್ತಿಕ್, BWSSBಯ AE ಕಾರ್ತಿಕ್ಗೆ, ನೋಡಪ್ಪ ನೀವು ಕಾಮಗಾರಿ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಏನು ಕರ್ನಾಟಕ ಪಾರದರ್ಶಕ ಕಾಯ್ದೆ ಇದೆ, ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಪ್ರಕಾರ ಯಾವುದೇ ಕಾಮಗಾರಿಗಳು ಸರ್ಕಾರದ ವತಿಯಿಂದ BWSSB ಆಗಿರ್ಬೋದು, BBMP ಆಗಿರ್ಬೋದು, ಅಥವಾ ಯಾವುದೇ ಇಲಾಖೆ ಕಾಮಗಾರಿಗಳನ್ನು ನಡೆಸಿದ್ರೆ ಕಡ್ಡಾಯವಾಗಿ ಮಾಹಿತಿ ಫಲಕವನ್ನು ಹಾಕಿರಬೇಕು. ರಾಜ್ಯದ ಜನಕ್ಕೆ, ನಾಡಿನ ಜನಕ್ಕೆ ಅದು ಗೊತ್ತಾಗಬೇಕು. ನೀವು ಎಷ್ಟು ಕೋಟಿ ರೂಪಾಯಿ ಕಾಮಗಾರಿ ಮಾಡ್ತಾ ಇದ್ದೀರಾ, ಯಾವ ಅನುದಾನದಲ್ಲಿ ನಿಮಗೆ ಬಿಡುಗಡೆ ಆಗಿದೆ, ಯಾರು ಇದಕ್ಕೆ ಗುತ್ತಿಗೆ ಕೊಟ್ಟರ ಕಾಂಟ್ರಾಕ್ಟರ್ ಯಾರೋ, ನಂಬರ್ ಏನು, ಮತ್ತೆ ಯಾವ ಅವಧಿಯಲ್ಲಿ ಇದು ಪ್ರಾರಂಭ ಆಗುತ್ತೆ, ಮತ್ತೆ ಯಾವಾಗ ಮುಕ್ತಾಯ ಆಗುತ್ತೆ, ಸಂಬಂಧಪಟ್ಟದ ಇಂಜಿನಿಯರ್ ಯಾರು ಅವನ ನಂಬರ್ ಇರಬೇಕು. ಯಾಕೆಂದ್ರೆ ಜನರಿಗೆ ಈ ರೀತಿಯಾಗಿ ಪೈಪ್ ಹಾಕ್ಬಿಡ್ತಾರೆ. ಯಾರು ವಿಸಿಲ್ ಬ್ಲೋವರ್ಸ್ ಇವತ್ತು ಎಲ್ಲ ಕಡೆ ಇದ್ದಾರೆ, ಅಂದ್ರೆ ಕೇಳುವಂಥವ್ರು ನೋಡ್ತಾರೆ ಯಾವ್ದಿದು ಹಳೆ ಡ್ಯಾಮೇಜ್ ಪೈಪ್ ಹಾಕ್ತಾ ಇದಾರಲ್ಲ ಅಂತ ಕೇಳಿದ್ರೆ, ಪಾಪ ಇಲ್ಲಿ ಕಾರ್ಮಿಕರು ಕೆಲಸ ಮಾಡುವಂಥ ಕೂಲಿಗಳೆಲ್ಲ ಕೇಳಿದ್ರೆ ಏನು ಪ್ರಯೋಜನ ಇಲ್ಲ. ಅವ್ರಿಗೇನು ಯಾರೋ ಒಬ್ಬ ಸೂಪರ್ವೈಸರ್ ಕಾಂಟ್ರಾಕ್ಟರ್ ಹೇಳಿರ್ತಾನೆ ಇಲ್ಲಿದೆ ನೀವು ಹಾಕ್ತು ಅಂತ, ಅವ್ರದ್ದು ಇಷ್ಟೇ ಕೆಲಸ ಇರುವಂಥದ್ದನ್ನ ಏನು ಹಾಕ್ಬೇಕು ಅದನ್ನ ಮಾಡೋವಂಥದ್ದು. ಆದರೆ ಇದು ಜವಾಬ್ದಾರಿ ಯಾರ್ದು? ಗುತ್ತಿಗೆದಾರಂದು ಜವಾಬ್ದಾರಿ. ಅದ್ರ ತಕ್ಕನಾಗಿ AE ಏನು ಅಸಿಸ್ಟೆಂಟ್ ಇಂಜಿನಿಯರ್ ಇದ್ದಾರೆ ಅಥವಾ AEE ಇದ್ದಾರೆ, ಅವ್ರದ್ದು ಜವಾಬ್ದಾರಿ. ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ಎಕ್ಸಿಕ್ಯೂಟಿವ್ ಇಲ್ಲಿರುವಂಥ ಅಸಿಸ್ಟೆಂಟ್ ಇಂಜಿನಿಯರು ಕಾರ್ತಿಕ್, ಮತ್ತೆ ಇನ್ನೊಬ್ರು AEE ಅಂತ ಬರ್ತಾರೆ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರು, ಅವರು ಸಚಿನ್ ಪಾಟೀಲ್ ಅಂತ. ಅವರಂತೂ ಪಾಪ ಮಂಡು ಬಿದ್ದೋಗಿದ್ದಾನೆ ಪಾರ್ಟಿ, ಸಚಿನ್ ಪಾಟೀಲ್. ಯಾರೇನು ಮಾಡೋಕ್ಕಾಗಲ್ಲ, ನನ್ನ ಸುಮಾರು 4-5 ವರ್ಷದಿಂದ ಬಸವನಗುಡಿಲೇ ಇದ್ದಾರೆ, ನನ್ನನ್ನು ಯಾರೇನು ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಾಗಿ ಮಂಡು ಬಿದ್ದಿರುವಂಥ ಅವನು AEE. ಈ ರೀತಿ ನಾನು ಹೇಳಿದ್ದೀನಿ ಮೊದಲೇ, ಕಾಮಗಾರಿ ಪ್ರಾರಂಭ ಆಗೋದಕ್ಕೆ ಮುಂಚೆನೆ ಈ ರೀತಿಯಾಗಿ ಡ್ಯಾಮೇಜ್ಗಳಾಗಿದ್ದಾವೆ, ಈ ಪೈಪ್ಗಳನ್ನ ಖಂಡಿತವಾಗ್ಲೂ ನೀವು ಹಾಕೂಡ್ದು. ಇಲ್ಲಿ ನೋಡ್ಬೋದು 4 ಇದ್ದಿದ್ದು ಇವರು ಸೋಮವಾರದಿಂದನೋ ಶನಿವಾರದಿಂದನೋ ಕಾಮಗಾರಿ ಪ್ರಾರಂಭ ಮಾಡಿದ್ರು. ಕೊನೆ ಅಲ್ಲಿಂದ ಹಾಕೊಂಡ್ ಬರ್ತಾ ಇದ್ದಾರೆ. ಇದ್ರ ಮಧ್ಯದಲ್ಲಿ ಇವರು ಪೈಪ್ಗಳನ್ನ ಅಳವಡಿಸಿದ್ದಾರೆ. ಈಗ ತೋರಿಸ್ಬೇಕು, ಅದನ್ನ ಹಾಕಿಲ್ಲ ಅಂದ್ರೆ ಈಗ ಅವ್ರು ತೆಗೆದು ತೋರಿಸ್ಬೇಕು. ಇಲ್ಲಿ ಇಂಜಿನಿಯರ್ ನಂಬರ್ ಹಾಕಿದ್ರೆ ನಾನು ಅವತ್ತೇ ಪ್ರಶ್ನೆ ಮಾಡ್ತಿದ್ದೆ, ಎಲ್ಲೋಯ್ತಾ ಪೈಪ್ಗಳು, ಹೆಂಗೆ ಎತ್ಕೊಂಡು ಹೋಗಿದ್ದೀರಾ ಅಂತ. ಆದ್ರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇವ್ರು ಇಷ್ಟ ಬಂದಂಗೆ ಅರ್ಧ ಗಂಟೆಯಲ್ಲಿ ಪೈಪ್ಗಳನ್ನ ಕ್ಲೋಸ್ ಮಾಡ್ತಾ ಬರ್ತಾ ಇದ್ದಾರೆ. ಈಗೆಲ್ಲ ಹಾಕಿದ್ರೆ ತೋರಿಸ್ರಪ್ಪ ಪೈಪ್ ಮಾಡಿ. ಇಂಜಿನಿಯರ್ ಫೋನು ಕೇಳೋರಿಲ್ಲ. ಏನು ಯಾರಾದ್ರೂ ಇಂಜಿನಿಯರ್ ಅವ್ರ ಮನೆಯಿಂದ ಹಣ ತಂದಿದ್ದಾನ ಅಥವಾ ಕಾಂಟ್ರಾಕ್ಟರ್ ಏನಾದ್ರು ಅವ್ರ ಮನೆಯಿಂದ ಹಣ ತಂದು ಈ ಕಾಮಗಾರಿನ ಮಾಡ್ತಾ ಇದ್ದಾನ? ಅಯೋಗ್ಯರಿಗೆ ಹೇಳಿದೀವಿ, ಟ್ರಾನ್ಸ್ಪರೆನ್ಸಿ ಆಕ್ಟ್ ಏನ್ ಹೇಳುತ್ತೆ ಅದ್ರ ಪ್ರಕಾರ ನೀವು ಕೆಲಸ ಮಾಡಿ ಅಂತ. ಸ್ಥಳೀಯ ಶಾಸಕರು ಬರ್ತಾರೆ, ಇದು ಈ ಕಾಮಗಾರಿ ಪೂಜೆಗೆ ಅವರೇ ಬಂದಿದ್ರು. ಕಾಮಗಾರಿ ಪೂಜೆಗೆ ಬಂದು ಸ್ಥಳೀಯರನ್ನೆಲ್ಲ ಸೇರಿಸಿ ಒಂದು ಫೋಟೋ ಸೆಷನ್ ಮಾಡಿಕೊಂಡು ಈ ರೀತಿ BWSSB ಪೈಪ್ಲೈನ್ ಮಾಡ್ತಾ ಇದೀವಿ ಅಂತ ನಾನು ಅವತ್ತು ಹೇಳಿದ್ದೆ. ಸ್ವಾಮಿ ನೀವು ಮಾಡಿ, ಸಾರ್ವಜನಿಕರು ಕೆಲಸ ಮಾಡಬೇಕು. ಅದ್ರ ಬಿಟ್ಟು ಇವಾಗ ಇಲ್ಲೇನು ಪೈಪ್ಗಳಾಗ್ತಾ ಇದ್ದೀರಾ ಅದನ್ನ ಸರಿಯಾಗಿ ಗಾಳಾಗಿರುವಂಥದ್ದು 2 ವರ್ಷದಿಂದ ತಂದಿಟ್ಟಿರೋ ಪೈಪ್ ಬೇಡ, ಅದು ಡ್ಯಾಮೇಜ್ಗಳಾಗಿದ್ದಾವೆ. ಈಗ ಮಾಡಿ ಏನು ಪ್ರಯೋಜನ ಆಯ್ತು? ಈಗ ಹಾಕಿ ಏನು ಪ್ರಯೋಜನ ಬಂತು? ಹಾಗಾಗಿ ಈಗ ಇವರೆಲ್ಲ ಹಾಕ್ಬಿಟ್ಟಿದೀವಿ, ಅದನ್ನೆಲ್ಲ ಕಳಿಸ್ಬಿಟ್ಟಿದೀವಿ, ಹೊಸ ಪೈಪೇ ಹಾಕಿದೀವಿ ಅಂತ ಇದ್ದಾರೆ. ತೋರಿಸ್ಬೇಕಲ್ವಾ ನಮ್ಗೆ? ಹೊಸ ಪೈಪ್ ಹಾಕಿರೋದನ್ನ ಈಗ ತೋರಿಸ್ಬೇಕು. ಇವರು ಯಾಕೆ ತೋರಿಸ್ತಾ ಇಲ್ಲ? ಟ್ಯಾಕ್ಟ್ರಿ ಬಂತು ತುಂಬ್ಕೊಂಡು ಹೊಟ್ಟೋದ್ವಿ ಅಂತಾರೆ. ತುಂಬ್ಕೊಂಡು ಹೋದ್ಮೇಲೆ ಇವ್ರು ಹೊಸ ಪೈಪ್ ಹಾಕಿರೋದನ್ನ ತೋರ್ಸಕ್ಕೆ ಏನ್ ಸಮಸ್ಯೆ ಇವ್ರಿಗೆ? ಕಾಮಗಾರಿಗಳಾಗಬೇಕಾದಾಗ ಈ ರೀತಿಯಾಗಿ ಮುಚ್ತಾ ಹೋದ್ರೆ ಅದು GPS ಫೋಟೋ ತೆಗೆದಿರ್ಬೇಕು. ಅಧಿಕಾರಿಗಳು ಬಂದು ಇಲ್ಲಿ ನಿಂತ್ಕೊಂಡು GPS ಫೋಟೋ ತಗೊಂಡು ಅಪ್ಡೇಟ್ ಮಾಡಬೇಕು. ಈ ತರ ಪೈಪ್ ಅಳವಡಿಸ್ತಾ ಇದಾರೆ, ಈ ತರ ಹಾಕಿದೀವಿ ಅನ್ನೋದನ್ನ ಅಪ್ಡೇಷನ್ ಮಾಡಬೇಕು. ಎಲ್ಲಿದೆ ಅಪ್ಡೇಷನ್ ಇದು? ಯಾಕೆ ಯಾರು ಹೇಳೋರು ಕೇಳೋರು ಇಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ? ನಾನು ಪ್ರತಿ ಬಾರಿನೂ ಹೇಳಿದ್ದೀನಿ, ಇದು ನಿಜವಾಗ್ಲೂ ಕರ್ತವ್ಯ ಲೋಪ, ಅಧಿಕಾರಿಗಳ ಕರ್ತವ್ಯ ಲೋಪ. ಟ್ರಾನ್ಸ್ಪರೆನ್ಸಿ ಆಕ್ಟ್ ಪ್ರಕಾರ
ಮಾಹಿತಿ ಫಲಕ ಇಲ್ಲದೆ ಕಾಮಗಾರಿ ಮಾಡಿದ್ರೆ ಅದು ಅವ್ರ ಕರ್ತವ್ಯ ಲೋಪ ಆಗುತ್ತೆ. ನಾನು ಈ ವಿಚಾರದಲ್ಲಿ ಇಲ್ಲಿನ AEE ಸಚಿನ್ ಪಾಟೀಲ್ ಮತ್ತು AE ಕಾರ್ತಿಕ್ ಅವ್ರ ಮೇಲೆ ಇವತ್ತು ಲೋಕಾಯುಕ್ತಕ್ಕೆ ದೂರನ್ನು ದಾಖಲು ಮಾಡ್ತೀನಿ. ಯಾಕಂದ್ರೆ ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ, ಮಾಹಿತಿ ಫಲಕ ಹಾಕಿಲ್ಲ. ಆ ಕಾರಣದಿಂದ ಇವತ್ತಿನ ಲೈವ್ ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ಇವತ್ತು ಮಾರ್ಚ್ 10, 2026 ಸಮಯ 10 ಗಂಟೆ 11 ನಿಮಿಷ ಪ್ರಾರಂಭ ಆಗಿರೋದು ಕಾಮಗಾರಿ. 3 ರಿಂದ 4 ದಿನ ಆಗೋಗಿದೆ, ಆದ್ರೆ ಎಲ್ಲೂ ಮಾಹಿತಿ ಫಲಕ ಇಲ್ಲ. ಆ ಕಾರಣದಿಂದಾಗಿ ಇದನ್ನ ನಾಡಿನ ಜನಕ್ಕೂ ತಿಳಿಸ್ಬೇಕು. ಆಮೇಲೆ ನಾಗರಿಕರು ಇವತ್ತೇನು ನಾವು ತೆರಿಗೆ ಕಟ್ತಾ ಇದೀವಿ, ಇದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ. ಕೆಲಸ ಯಾವ ರೀತಿ ಆಗ್ತಾ ಇದೆ, ಏನ್ ಕೆಲಸ ಮಾಡ್ತಾ ಇದಾರೆ, ನಾವು ಕಟ್ಟುವಂತ ತೆರಿಗೆ ಹಣ ಸರಿಯಾಗಿ ಉಪಯೋಗ ಆಗ್ತಾ ಇದೆಯೋ ಅಥವಾ ದುರುಪಯೋಗ ಆಗ್ತಾ ಇದೆಯೋ ಅನ್ನೋದನ್ನ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಇವತ್ತು ನಾಗರಿಕರ ಜವಾಬ್ದಾರಿನೂ ಅದು. ಇವಾಗ ಇವರು ಎಲ್ಲಿ ಪೈಪ್ ಹಾಕಿದ್ದಾರೆ, ಹಳೆ ಪೈಪ್ ಹಾಕಿದಾರ ಹೊಸ ಪೈಪ್ ಹಾಕಿದಾರ ತೋರಿಸ್ಬೇಕು. ಇವತ್ತು ಸಾರ್ವಜನಿಕರಿಗೆ ನೋಡುವಂತ ಅವಕಾಶ ಇದೆ ಕಾನೂನಲ್ಲಿ. ನಾವು ನೋಡ್ತಿದೀವಿ, ಪ್ರಶ್ನೆ ಮಾಡ್ತಾ ಇದೀವಿ. ಹಾಳಾಗಿರೋ ಪೈಪ್ ಯಾಕೆ ಹಾಕ್ತೀರಾ? ಕಾಮಗಾರಿ ಮಾಡಿ ಬಂದು ಏನ್ ಪ್ರಯೋಜನ ಬಂತು? ಫ್ರೀ ಮಾಡ್ತಾವ್ರೆ ಕೇಳಬೇಕು. ಇಲ್ಲ ಏನಾದ್ರು ಹೇಳಿದ್ದಲ್ಲ ಆಗ್ಲೇ, ಇಂಜಿನಿಯರ್ ಅಥವಾ ಕಾಂಟ್ರಾಕ್ಟರ್ ಏನಾದ್ರು ಅವ್ರ ಮನೆಯಿಂದ ಸ್ವಂತ ದುಡ್ಡು ತಂದು ಪಾಪ ಗಿರಿನಗರ ಜನಕ್ಕೆ ಪೈಪ್ ಲೈನ್ ಹಾಕ್ಬೇಕು ಅಂತ ಏನಾದ್ರು ಹಾಕ್ಸ್ತಾ ಇದಾರ? ಈಗ ತೋರಿಸ್ಲಿ ಅವರು ಹೊಸ ಪೈಪು ಇವ್ರು ಎಲ್ಲಿಂದ ಹಾಕಿದ್ದಾರೆ, ಡ್ಯಾಮೇಜ್ ಆಗಿಲ್ದಾರ ಪೈಪ್ ಇದ್ರೆ ಅದನ್ನ ತೋರಿಸ್ಬೇಕೀಗ. ನೋಡೋಣ ಕಾರ್ತಿಕ್ ಏನಾದ್ರು ಫೋನ್ ಎತ್ತುತ್ತಾರ, ಒಂದ್ಸಲ ಪ್ರಯತ್ನ ಪಡೋಣ. ಇಲ್ಲೇ ಪೈಪ್ಗಳು ತಂದಾಕಿದ್ರಲ್ಲ ಸರ್, 2 ವರ್ಷ ಆಗಿತ್ತಲ್ಲ ದೊಡ್ಡ ಹಾಕಿ, ಅದನ್ನೇ ಹಾಕ್ತಾ ಇದ್ದಾರೆ. ಅದಾಳೆ ಹಾಳಾಗಿ ಹೋಗಿತ್ತಲ್ವಾ? ಎಲ್ಲ ಅದು ಸಿಮೆಂಟ್ ಕಿತ್ತೋಗಿ ಕೆಳಗಡೆ ಕಬ್ಬಣ ಕಾಣಿಸ್ತಾ ಇತ್ತು, ಅವನ್ನೇ ಹಾಕೋದು. ಬಿಲ್ಗಳು ದುಡ್ಡುಗಳು ಮಾತ್ರ ಮಾಡ್ಕೊಳ್ಳೋದು, ಹಳೆ ಸಾಮಾನು ಹಾಕೋದು. ಮಾಡೋದು MLA ಏನೂ ಮಾಡೋಕ್ಕಾಗಲ್ಲ ಸರ್. ಯಾವ್ಯಾವ ಕಂಪ್ನಿ ಇರ್ತಾವೋ ಅವರೇ ಮಾಡಬೇಕು. ಇದನ್ನ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದಾರೆ, ಅವ್ನು ಯಾವತ್ತೂ ಆಗಿದೆ ಅಂದ್ಬಿಟ್ಟು ತಂದು ಹಾಕಿದ್ದಾನೆ. ಈಗ ಡ್ಯಾಮೇಜ್ ಆಗಿರೋ ಪೈಪ್ನ ಹಾಕೊಂಡ್ ಬರ್ತಾ ಇದ್ದಾರೆ, ಪ್ರಯೋಜನ ಬಂತು ಹಾಕಿ. ಕೊಡು ಅಂದ ಒಳ್ಳೆ ಎಣ್ಣ ಯಾವ್ದ್ರಲ್ಲಾದ್ರೂ ಮಾಡಿ. ಯಾರಪ್ಪ ಸಂಬಂಧಪಟ್ಟವ್ರು ಇಲ್ಲಿ? ಸೂಪರ್ವೈಸರ್ ಯಾರು ಇಲ್ವೇನಪ್ಪ? ರೈಟರ್ ಗೀಟ್ರ್ ಯಾರು ಇಲ್ವಾ ನಿಮ್ಮ ಕಾಂಟ್ರಾಕ್ಟರ್ ಕಡೆಯವರು? ಕಾರ್ತಿಕ್ ಅವರೇ ನಮಸ್ಕಾರ. ಜೀವನ್ ಮಾತಾಡ್ತಾ ಇರೋದು. ಇಲ್ಲಿ ನೀವು ಕೆಲಸ ಮಾಡಕ್ ಮುಂಚೆ ನಾನು ಹೇಳಿದ್ದೆ ಅಲ್ವಾ ನಿಮ್ಗೆ ಮಾಹಿತಿ ಫಲಕ ಹಾಕಿ ಅಂತ. ಎಷ್ಟು ದಿನ ಆಯ್ತ್ರಿ ಕೆಲಸ ಸ್ಟಾರ್ಟ್ ಆಗಿ? ಯಾರು ಹೇಳಿದ್ ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ ಅಂತ? ಯಾವತ್ತಪ್ಪ ಕೆಲಸ ಶುರು ಮಾಡಿದ್ದು ನೀವು? JCB ಯಾವತ್ತು ಕೆಲಸ ಶುರು ಮಾಡಿದ್ದು? ಶನಿವಾರ. ಇವತ್ತು ಮಂಗಳವಾರ. ಆಮೇಲೆ ನಾನು ಹೇಳಿದ್ದೀನಿ ಆ ಪೈಪ್ಗಳು ಹಾಳಾಗಿದ್ದಾವೆ, ಅದು ಹಾಕಿಸ್ಬೇಡಿ ಅಂತ. ಅದನ್ನ ಹಾಕ್ಸಿದಿರಲ್ರಿ? ಅಲ್ಲಲ್ಲ, ಇವಾಗ ಹಾಕಿರೋದು ಎಲ್ಲಿದೆ ತೋರಿಸಿ ನಂಗೆ. ಅಲ್ಲಲ್ಲ, ನನ್ಗೆ ಅದು ಬೇಡ. ಈಗ ಪೈಪು ನಮಗ್ ತೋರಿಸ್ಬೇಕು. ಅವರು ಹೊಸದು ಹಾಕಿದ್ರೆ ತೆಗೆದು ತೋರಿಸ್ಲಿ ಬಿಡಿ. ಹೇಳಿ, ತೋರ್ಸಕ್ಕೆ ಹೇಳಿ. ಇಲ್ಲ ಇದ್ದೀನಿ, ಹೇಳಿ. ಲೈನಲ್ಲೇ ಇದ್ದಾರೆ ಅವರು. ಸರ್ ಹೇಳಿ ಸರ್. ಸರ್ ಒಡೆದೋಗಿರೋ ಪೈಪ್ ಯಾವ್ದು ಹಾಕಿಲ್ಲ ಸರ್. ಟ್ರ್ಯಾಕ್ಟರ್ ಹೊಡೆದೋಗಿ ತಗೊಂಡು ಖಾಲಿ ಹೋಗ್ಬೇಕಾದ್ರೆ ಪೈಪ್ ಲೋಡ್ ಮಾಡಿದ್ದೀವಿ. ಮಿಕ್ಕಿರೋದು 4 ಪೈಪ್ ಹೊಡೆದೋಗಿರೋದು ಇಲ್ಲೇ ಇಟ್ಟಿದ್ದೀವಿ. ತೋರಿಸ್ಬೇಕಪ್ಪ. ರಾತ್ರಿ ಸಾಗಿಸ್ಬಿಟ್ರಾ ಹೊಡೆದೋಗಿರವ? ತೋರಿಸ್ಲಿ ಈಗ. ಮನೆಯವ್ರ ಕೈಲಿ ಹೇಳ್ತೀನಿ ಸರ್. ಟ್ರ್ಯಾಕ್ಟರ್ ಪೈಪ್ ಅಪ್ಪ ಅದೆಲ್ಲ ನನ್ಗೆ ಬೇಡ ಕಡೆ. ಮನೆಯವ್ರು ಹೇಳ್ತಾರೆ, ಅವ್ರಿಗೇನು? ಯಾರು ಹೇಳ್ತಾರೆ ಇಲ್ಲಿ ಜನ? ನೀನೇ ಹೇಳೋದು ನಮ್ಗೆ. ಹೇಳಿಸ್ತೀನಿ ಅಂತ ನಮ್ಗೆ ಗೊತ್ತಿದೆ. ನಮ್ ಜನ ಏನು ಅಂತ ಈಗ ಪುರಾಣ ಬೇಡ ನಮ್ಗೆ. ಏನೋ ಹೇಳಿಸ್ತಾನಂತೆ. ಇವ್ರ ಕೆಲಸಗಳು ಸರಿಯಾಗಿ ಮಾಡಿದ್ರೆ ನಾವೇ ಕೇಳ್ತಿದ್ವಿ. ಗೊತ್ತಿದೆ ನಿಮಗೆ ಕಾನೂನು? ಮಾಹಿತಿ ಫಲಕ ಹಾಕಿದ್ರೆ ನಾನೇ ಕೈಯ ಕೇಳ್ತಿದ್ದೆ. ಕಾರ್ತಿಕ್, ಇವತ್ತು ನನಗೆ ಮಾಹಿತಿ ಫಲಕ ಹಾಕ್ಬಿಟ್ಟು ಕೆಲಸ ಮಾಡಬೇಕು, ಗೊತ್ತಾಯ್ತಾ? ಅಲ್ಲಿವರೆಗೂ ಮಾಡಬೇಡಿ. ಈಗ ಪೈಪು ತೋರ್ಸಕ್ಕೆ ಹೇಳಿ, ಅಲ್ಲಿವರೆಗೂ ಕೆಲಸ ಮಾಡೋದು ಬೇಡ. ತೋರ್ಸಕ್ಕೆ ಹೇಳಿ. ಏನಂದ್ರೆ ಅಧಿಕಾರಿಗಳಿಗೆ ಬೇಜವಾಬ್ದಾರಿತನ.
ಬಿಡು ಆದ್ರಾಯ್ತು ಮಾಡಿಸಿದ್ರಾಯ್ತು, ಇವ್ರು ಸಾಕ್ಷಿ ತೋರಿಸ್ತಾರಂತೆ, ಪೈಪೇ ತೋರಿಸ್ಬಿಡ್ಲೆ. ಪಾಪ ಜನ ಏನು ನಿಂತ್ಕೊಂಡು ನೋಡ್ತಾ ಇರ್ತಾರ, ಹೊಸ ಪೈಪ್ ಹಾಕ್ತಾ ಇದಾರೋ ಹಳೆ ಪೈಪ್ ಹಾಕ್ತಾ ಇದಾರೋ ಅಥವಾ ಇಲ್ಲಿ ಡ್ಯಾಮೇಜ್ ಆಗಿದ್ದಿದ್ದೆ ಆಗ್ತಾ ಇದಾರೋ ಅಂತ ಪಾಪ ಹಿಂಗ್ ಗೊತ್ತಾಗುತ್ತೆ ಜನಕ್ಕೆ. ಅವ್ರವ್ರ ಕೆಲಸದಲ್ಲಿ ಅವ್ರು ಬಿಸಿ ಇರ್ತಾರೆ. ಈ ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ. ಯಾಕಂದ್ರೆ ಇವತ್ತು ಬೆಂಗಳೂರಿನಾದ್ಯಂತ BWSSBಯ ಪೈಪ್ಲೈನ್ ಕಾಮಗಾರಿಗಳು ಯಾವ ರೀತಿ ನಡೀತಾ ಇದಾವೆ ಅಂತ ನಮ್ಮ ಪಕ್ಷ ಒಂದಲ್ಲ ಒಂದು ಏರಿಯಾದಿಂದ ದಿನನಿತ್ಯ ಲೈವ್ ಮಾಡ್ತಾ ತೋರಿಸ್ತಾನೆ ಇದ್ದೀವಿ. ಆ ಕಾರಣದಿಂದ ನಮ್ಗೆ ಅನುಮಾನನೇ ಇವ್ರು ಹೊಸ ಪೈಪ್ ಹಾಕಿದಾರ ಇಲ್ವ ಅಂತ. ಯಾಕಂದ್ರೆ ಒಂದ್ 2-3 ದಿನ ಆಗಿದ್ರೆ ನಮ್ಗೇನು ಅನ್ನಿಸ್ತಾ ಇರಲಿಲ್ಲ. 2 ವರ್ಷದಿಂದ ಬಿದ್ದಿತ್ತು ಪೈಪ್ಗಳಲ್ಲಿ. ಇವತ್ತು ನಾಳೆ ಕಾಮಗಾರಿ ಪ್ರಾರಂಭ ಆಗುತ್ತೆ ಅನ್ನೋ ತರ 2 ವರ್ಷದಿಂದ ತಂದಾಕಿದಂತ ಪೈಪ್ಗಳು ತೋರಿಸ್ಬಿಟ್ಟು ಅವ್ರ ಕಾಮಗಾರಿಗಳನ್ನ ಮುಂದುವರ್ಸ್ಕೊಳ್ಳಿ. ಇಷ್ಟನ್ನ ಹೇಳ್ತಾ ನೋಡೋಣ. ಅವರು ತೋರ್ಸೋ ರೀತಿ ಕಾಣ್ತಾ ಇಲ್ಲ. ಬನ್ನಿ, ಕಾರ್ ಇದೆ ತೆಗಿಬೇಕಿಲ್ಲ, ನಾ JCB ಹೋಗ್ಬೇಕಲ್ಲ ಈಗ ಕಾರ್ ತಗ್ಸಿ ಅದನ್ನೇನೋ ತೋರಿಸ್ತಾರಂತೆ, ನೋಡೋಣ. ಅದ್ರ ನಂತರ ಇಲ್ಲೇನೋ ಬೋರ್ಡ್ ಹಾಕ್ತಿವಿ ಅಂತ ಹೇಳಿದ್ದಾರೆ. ಬೋರ್ಡ್ ಹಾಕಿದ್ಮೇಲೆ ಅಪ್ಡೇಟ್ ಮಾಡೋದಕ್ಕೆ ನಾನು ತಿಳಿಸ್ತೀನಿ. ನಮಸ್ಕಾರ.